ಕೆದಕಿದಷ್ಟು ಬಯಲಾಗ್ತಾ ಇದೆ ರನ್ಯಾ ರಾವ್ ಸ್ಮಗ್ಲಿಂಗ್ ಕಹಾನಿ. ಮದುವೆಯಾದ 3 ತಿಂಗಳಿಗೆ ರನ್ಯಾ ಸ್ಮಗ್ಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಟಿವಿನಲ್ಲಿ ರನ್ಯಾ ಸ್ಮಗ್ಲಿಂಗ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. 3 ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ರನ್ಯಾ ರಾವ್, ಅದು ಕೂಡ ಅದ್ದೂರಿಯಾಗಿ ಮದುವೆ ಮಾಡಿದ್ರು. ಖ್ಯಾತ ರಾಜಕೀಯ ಕುಟುಂಬದ ಹುಡುಗನೊಂದಿಗೆ ಮದುವೆಯಾಗಿತ್ತು ರನ್ಯಾ ರಾವ್ಗೆ. ಹೆಸರಾಂತ ಆರ್ಕಿಟೆಕ್ಟ್ ಆಗಿರುವಂತಹ ರನ್ಯಾ ಪತಿ ಆದರೆ 3 ತಿಂಗಳ ಹಿಂದೆ ಲಾವೆಲೆ ರಸ್ತೆ ಫ್ಲಾಟ್ಗೆ ಶಿಫ್ಟ್ ಆಗಿದ್ರು. ಇದೇ 3 ತಿಂಗಳಿಂದ ಆಕೆ ಸ್ಮಗ್ಲಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಲಾಗ್ತದೆ. 3 ತಿಂಗಳ ಹಿಂದೆ ಲಾವೆಲೆ ರಸ್ತೆ ಫ್ಲಾಟ್ಗೆ ಇವರು ಬಂದಿದ್ರು. ಈ ಫ್ಲಾಟ್ನಲ್ಲಿ ಹೊರ ರಾಜ್ಯದ ಸಿಎಂ ಮಕ್ಕಳು ವಾಸ ಇದ್ದಾರೆ. ಅಂದರೆ ಇದು ಪ್ರತಿಷ್ಠಿತರು ಇರುವಂತಹ ಅಪಾರ್ಟ್ಮೆಂಟ್. ಆ ಕುಟುಂಬ ತೆರಳಿದ ಬಳಿಕ ಬಾಡಿಗೆಗೆ ಪಡೆಯಲಾಗಿತ್ತಂತೆ. ಇವ್ರು ಯಾವ್ದು ಫ್ಲಾಟ್ನಲ್ಲಿ ಇದಾರಲ್ಲ, ಅದೇ ಫ್ಲಾಟ್ನಲ್ಲಿ ಈ ಮುಂಚೆ ಒಬ್ಬ ಯಾವುದೋ ಹೊರ ರಾಜ್ಯದ ಸಿಎಂನ ಮಕ್ಕಳು ವಾಸ ಇದ್ರು. ಅದಾದ ನಂತರ ಅವರಲ್ಲಿಂದ ಹೋದ ಮೇಲೆ ರನ್ಯಾ ರಾವ್ ಅದೇ ಫ್ಲಾಟ್ನ ಬಾಡಿಗೆಗೆ ಪಡೆದಿದ್ಲು. ಮಾಣಿಕ್ಯ ಚಿತ್ರದಲ್ಲಿ ಸುದೀಪ್ ಜೊತೆ ನಟಿಸಿದ್ದಂತಹ ನಟಿ, ಹಾಗೆ ಪಟಾಕಿ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿದ್ದಂತಹ ನಟಿ ರನ್ಯಾ ರಾವ್ ನಿನ್ನೆ ರೆಡ್ ಹ್ಯಾಂಡ್ ಆಗಿ DRI ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾಳೆ. ಆಕೆಯ ಬಳಿ 14.8 kgಯಷ್ಟು ಚಿನ್ನ ಸಿಕ್ಕಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಈಕೆ ಬಟ್ಟೆಯಲ್ಲಿ ಜೊತೆಗೆ ತನ್ನ ಬಾಡಿಗೆ ಸ್ಟಿಕ್ ಮಾಡಿಕೊಂಡು ಚಿನ್ನವನ್ನು ಸಾಗಿಸ್ತಾ ಇದ್ಲು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ. ಅದನ್ನು ಆಧರಿಸಿ ಟಿಪ್ ಸಿಕ್ಕಿತ್ತು. ಈಕೆ ಈ ರೀತಿಯಾಗಿ ಸ್ಮಗಲ್ ಮಾಡ್ತಾ ಇದ್ದಾಳೆ, ಈಕೆಯ ಬಳಿ ಚಿನ್ನ ಇದೆ ಅನ್ನುವಂಥದ್ರ ಬಗ್ಗೆ ಟಿಪ್ ಪಡೆದಿದ್ದಂತಹ ಅಧಿಕಾರಿಗಳು ನೇರ ಹೋಗಿ ಆಕೆಯನ್ನು ಏರ್ಪೋರ್ಟ್ನಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ನಂತರ ಇಲ್ಲಿ HSR ಲೇಔಟ್ನಲ್ಲಿರುವಂಥ DRI ಆಫೀಸ್ನಲ್ಲಿ ಆಕೆಗೆ ವಿಚಾರಣೆಗೆ ಒಳಪಡಿಸಿದ್ರು. ನಂತರ ಈಗ 14 ದಿನಗಳ ಕಾಲ ಆಕೆಯನ್ನು ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೆದಕಿದಷ್ಟು ಬಯಲಾಗ್ತಾ ಇದೆ ಈಗ ರನ್ಯಾ ರಾವ್ ಸ್ಮಗ್ಲಿಂಗ್ ಕಹಾನಿ. ಚಿನ್ನ, ನಗದು ಸೇರಿ ಸುಮಾರು 17.29 ಕೋಟಿ ಮೌಲ್ಯದ ವಸ್ತುಗಳು ಜಪ್ತಿಯಾಗಿವೆ ಅಂತ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಇದೊಂದು ಅತಿ ದೊಡ್ಡ ಬೇಟೆ. 14.2 kgಗೂ ಹೆಚ್ಚು ಚಿನ್ನ ಏರ್ಪೋರ್ಟ್ನಲ್ಲಿ ಪತ್ತೆಯಾಗಿತ್ತು. ಇನ್ನು ಮನೆ ಪರಿಶೀಲನೆ ವೇಳೆಯೂ ಕೂಡ ಚಿನ್ನ ಸಿಕ್ಕಿದೆ, ನಗದು ಸಿಕ್ಕಿದೆ. ರನ್ಯಾ ಮನೆಯಲ್ಲಿ ಹೆಚ್ಚು ಕಮ್ಮಿ 3 ಕೋಟಿ 2.67 ಕೋಟಿ ರೂಪಾಯಿಯಷ್ಟು ನಗದು, 2.67 ಲಕ್ಷ, ಜೊತೆಗೆ 2.06 kgಯಷ್ಟು ಚಿನ್ನ ಪತ್ತೆಯಾಗಿದೆ ಅಂತ. ಮನೆಯಲ್ಲೂ 2 kg ಚಿನ್ನ. ಏರ್ಪೋರ್ಟ್ನಲ್ಲಿ ಈಕೆ ಅರೆಸ್ಟ್ ಆದಾಗ ಆಕೆ ಹತ್ರ ಇದ್ದಿದ್ದು 14.8, ಹೆಚ್ಚು ಕಮ್ಮಿ ಅಲ್ಲಿಗೆ 15 kgಯಷ್ಟು ಚಿನ್ನ ಈಕೆ ಸಾಗಾಟ ಮಾಡ್ತಾ ಇದ್ಲು ಅಂತೇಳಿ. 15-16 kgಯಷ್ಟು ಚಿನ್ನ ಸಾಗಾಟ ಈಕೆ ಮಾಡ್ತಾ ಇದ್ಲು ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. DRI ಅಧಿಕಾರಿಗಳು ಪತ್ತೆ ಹಚ್ಚಿರುವಂಥದ್ದು. ಜೊತೆಗೆ ಈಕೆ ಒಬ್ಬ ಸೀನಿಯರ್ ಆಫೀಸರ್ ರಾಮಚಂದ್ರ ರಾವ್ ಅವರ ಮಗಳು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಇರುವಂಥದ್ದು. ಜೊತೆಗೆ ಈಕೆ ಈ ಮುಂಚೆನೂ ಕೂಡ ಏರ್ಪೋರ್ಟ್ನಿಂದ ಹೊರಗಡೆ ಬಂದಾಗ ಪೊಲೀಸರೇ ಈಕೆಗೆ ಎಸ್ಕಾರ್ಟ್ ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಸ್ಪಷ್ಟವಾಗಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಕೆದಕಿದಷ್ಟು ಬಾಯಲ್ಲಿ ಆಗ್ತಾನೆ ಇದೆ ಈಗ ರನ್ಯಾ ರಾವ್ ಕಥೆ. ಈಕೆ ಈ ಮುಂಚೆನೇ ಮದುವೆ ಆಗಿದ್ಲು 3 ತಿಂಗಳ ಹಿಂದೆ, ಅದಾದ ನಂತರ ಮತ್ತೆ ಸ್ಮಗ್ಲಿಂಗ್ ಸ್ಟಾರ್ಟ್ ಮಾಡಿದ್ಲು ಅನ್ನುವಂಥದ್ದು ಏನು ಡೀಟೇಲ್ಸ್ ಇದೆ ಜಗದೀಶ್? ಖಂಡಿತ ರೆಹಮಾನ್, ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ DRI ಅಧಿಕಾರಿಗಳು ಈಕೆಯ ಜೊತೆಗೆ ಯಾರ್ಯಾರು ಭಾಗಿಯಾಗಿದ್ರು, ಜೊತೆಗೆ ಈ ಸ್ಮಗ್ಲಿಂಗ್ ಹೇಗೆ ನಡೆದಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೆದಕೋಕೆ ಮುಂದಾಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆಕೆಯ ಬಳಿ ಇದ್ದಂತಹ ಆ ಮೊಬೈಲ್ ನಲ್ಲಿ ಸಾಕಷ್ಟು ಮಾಹಿತಿಗಳು ಇರುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಆಕೆಯ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಮಾಡುವಂತಹ ಒಂದು ಕೆಲಸದಲ್ಲಿ ಕೂಡ ಈಗ DRI ಅಧಿಕಾರಿಗಳು ನಿರತರಾಗಿದ್ದಾರೆ. ಇನ್ನು ರನ್ಯಾ ವಿಚಾರವಾಗಿ ನೋಡೋದಾದ್ರೆ, ಆಕೆ ಇತ್ತೀಚೆಗೆ ಅಂದ್ರೆ ಕಳೆದ 3 ತಿಂಗಳ ಹಿಂದಷ್ಟೇ ಆಕೆ ವಿವಾಹವಾಗಿದ್ಲು ಅನ್ನುವಂತಹ ಒಂದಷ್ಟು ಸಂಗತಿಗಳು ಕೂಡ ತಿಳಿದು ಬರ್ತಾ ಇರುವಂತದ್ದು. ಅದು ಕೂಡ ಪೋಷಕರು ತುಂಬಾ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಜೊತೆಗೆ ಆಕೆಯ ಗಂಡ ಕೂಡ ಆರ್ಕಿಟೆಕ್ಟ್ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಆಕೆ ಲಾವೆಲೆ ರಸ್ತೆಯಲ್ಲಿರುವಂತಹ ಏನ್ ಫ್ಲಾಟ್ ಇದೆ ಅದಕ್ಕೆ ಕಳೆದ 3 ತಿಂಗಳ ಹಿಂದಷ್ಟೇ ತನ್ನ ಪತಿ ಜೊತೆ ಬಂದು ವಾಸವಿದ್ರು ಅನ್ನುವಂತಹ ಒಂದಷ್ಟು ಸಂಗತಿಗಳು ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ರೀಸೆಂಟ್ ಆಗಿ ಮದುವೆಯಾಗಿ ಹೊಸ ಜೀವನವನ್ನ ಕೂಡ ಆರಂಭಿಸಿರುವಂತಹ ರನ್ಯಾ ಅವರು ಈ ಸ್ಮಗ್ಲಿಂಗ್ ಗೆ ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ತೊಡ್ಕೊಂಡಿದ್ರು ಅನ್ನುವಂತ ಒಂದಷ್ಟು ಗೊಂದಲಗಳು ಕೂಡ ಈಗ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ DRI ಅಧಿಕಾರಿಗಳು ಈ ಸ್ಮಗ್ಲಿಂಗ್ ನ
ಸಂಗತಿಗಳೇನಿವೆ, ಜೊತೆಗೆ ಈ ದುಬೈನಿಂದ ಈ ರೀತಿಯಾದಂತಹ ಒಂದು ಗೋಲ್ಡ್ ಅನ್ನ ತರುವಂತಹ ನಿಟ್ಟಲ್ಲಿ ಯಾವ ರೀತಿಯಾಗಿ ತೊಡಗಿಕೊಂಡಿದ್ರು, ಈಕೆಯ ಪಾತ್ರ ಏನು ಅನ್ನುವಂತಹ ನಿಟ್ಟಲ್ಲಿ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಆಕೆಯ ಮೊಬೈಲ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸಂಗತಿಗಳು ಇರುವಂತಹ ನಿಟ್ಟಲ್ಲಿ ತನಿಖೆ ಕೂಡ ಮುಂದುವರೆದಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಜಗದೀಶ್. ಇನ್ನು ಕೆಲವೊಂದಷ್ಟು ವಿಚಾರಗಳು ಈಗ ಬಯಲಾಗ್ತಾ ಇವೆ ನೋಡಿ. ರನ್ಯಾಗೆ ಏರ್ಪೋರ್ಟ್ನಲ್ಲೇ ಕೆಜಿ ಗಟ್ಟಲೆ ಚಿನ್ನ ಸಿಕ್ತಿತ್ತಂತೆ. ಏರ್ಪೋರ್ಟ್ ರೆಸ್ಟ್ ರೂಮ್ಗೆ ಚಿನ್ನ ತಂದು ಒಬ್ಬ ವ್ಯಕ್ತಿ ಕೊಡ್ತಾ ಇದ್ದ ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಕೆಲ ಚಿನ್ನದ ಬಿಸ್ಕೆಟ್ಗಳನ್ನ ಮೈಗೆ ಅಂಟಿಸ್ಕೊಂಡು ನಟಿ ರನ್ಯಾ ರಾವ್ ಇಲ್ಲಿಂದ ಹೊರಡ್ತಾ ಇದ್ರು. ಗಮ್ ಮೂಲಕ ದೇಹಕ್ಕೆ ಅಂಟಿಸ್ಕೊಂಡಿದ್ಲಂತೆ. ಕೆಲ ಚಿನ್ನವನ್ನ ಬಿಸ್ಕೆಟ್ಗಳನ್ನ ಹ್ಯಾಂಡ್ ಬ್ಯಾಗ್ನಲ್ಲೂ ಕೂಡ ಹಾಕೊಂಡಿದ್ಲು. ಅಲ್ಲಿಂದ ನೇರವಾಗಿ ಫ್ಲೈಟ್ ಹತ್ತಿದ್ಲು ನಟಿ ರನ್ಯಾ ರಾವ್ ಅನ್ನುವಂಥದ್ದು ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತದೆ. ಪೊಲೀಸರು ಈಗ DAR ಅಧಿಕಾರಿಗಳು ಈಕೆಯನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಈಕೆ ಬಾಯ್ಬಿಟ್ಟಿರುವಂತಹ ವಿಷಯಗಳು. DG ಮಗಳು ಅಂಥೇಳಿ ತಪಾಸಣೆ ಇಲ್ಲದೆ ಈಕೆ ಬರ್ತಾ ಇದ್ಲು. ಇದು ಅಡ್ವಾಂಟೇಜ್ ಈಕೆಗೆ. ಏರ್ಪೋರ್ಟ್ನಿಂದ ಅಧಿಕಾರಿಗಳೇ ಹೋಗಿ, ಪೊಲೀಸರೇ ಹೋಗಿ ಎಸ್ಕಾಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ರು. ಸೊ DG ಮಗಳು ಅಂಥೇಳಿ ಅಧಿಕಾರಿಗಳು, ಪೊಲೀಸರು ಹೇಳಿ ಈಕೆಯನ್ನ ಕರ್ಕೊಂಡು ಬರ್ತಾ ಇದ್ರು. ಸೊ ಹಾಗಾಗಿ ಏನು ತಪಾಸಣೆ ಆಗ್ತಿರಲಿಲ್ಲ. DG ಮಗಳು ಅಂತ ಹೇಳಿ ತಪಾಸಣೆ ಮಾಡಿಸ್ದೇನೆ ಅಧಿಕಾರಿಗಳು, ಪೊಲೀಸರು ಒಂದಷ್ಟು ಜನ ಈಕೆಯನ್ನ ಕರ್ಕೊಂಡು ಬಂದ್ಬಿಡ್ತಿದ್ರು. ಕೊನೆಯ ಗೇಟ್ನಲ್ಲಿ ದೆಹಲಿಯ ಅಧಿಕಾರಿಗಳು ತಪಾಸಣೆ ಮಾಡಿದ್ರು. ಮೊದಲೇ ಮಾಹಿತಿ ಇತ್ತು ದೆಹಲಿ ಅಧಿಕಾರಿಗಳಿಗೆ. ಸೊ ಹಾಗಾಗಿ ಈಕೆಯನ್ನ ಇಲ್ಲ ತಪಾಸಣೆ ಮಾಡಲೇಬೇಕು ಅಂತ ಹೇಳಿ ಹೇಳಿದಾಗ ಆಕೆ ಬರೋದನ್ನೇ ಕಾಯ್ತಾ ಇದ್ದಂಥ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡ್ಕೊಂಡ್ರು. ನಂತರ ತಪಾಸಣೆ ಮಾಡಿದ್ರು. ಆಗ ಈ ಚಿನ್ನದ ಸ್ಮಗ್ಲಿಂಗ್ ಬೆಳಕಿಗೆ ಬಂದಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ರನ್ಯಾ ಸ್ಮಗ್ಲಿಂಗ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಹುಶಃ ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಷ್ಟೊಂದು ಕೆಜಿ ಚಿನ್ನ ಅದು ಹೇಗೆ ಈಕೆ ಒಬ್ಳೆ ಸಾಗಿಸೋದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಹಲವಾರು ಅನುಮಾನಗಳಿತ್ತು. ಈಗ ಗೊತ್ತಾಗ್ತಾ ಇದೆ ಬಹುಶಃ ಈಕೆ ಡಿ ಜೆ ಮಗಳು ಅನ್ನುವಂಥದ್ದೇನೆ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡಿದ್ಲು ಅಂತ ಹೇಳಿ. ಕಿರಣ್. ರೆಹಮಾನ್, ಇದು ಸಾಕಷ್ಟು ಸರಿ ಆಗಿರುವಂಥ ಅದು ಅಂದರೆ ಈ ಗೋಲ್ಡನ್ನು ರನ್ಯಾ ರಾವ್ ಭಾಳಷ್ಟು ಸರಿ ದುಬೈಯಿಂದ ಬೆಂಗಳೂರಿಗೆ ತಂದಿರುವಂಥದ್ದು ಈಗ ನಿಧಾನವಾಗಿ ಬೆಳಕಿಗೆ ಬರ್ತಾ ಇದೆ. ಫ್ರೀಕ್ವೆಂಟಾಗಿ ಲಾಸ್ಟ್ ಒಂದು 15 ದಿನದಲ್ಲಿ ಸುಮಾರು 4 ಸರಿ ಆಕೆ ಬೆಂಗಳೂರಿನಿಂದ ದುಬೈಗೆ ಹೋಗೋದು, ದುಬೈಯಿಂದ ಬೆಂಗಳೂರಿಗೆ ಬರೋದು ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ದೆಹಲಿಯಲ್ಲಿದ್ದಂಥ ಅಧಿಕಾರಿಗಳಿಗೆ ಕಂಪ್ಲೀಟಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಲ್ಲಿಂದ ಅಂದರೆ ಈ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ಅಲ್ಲಿದ್ದಂಥ ಇನ್ಫಾರ್ಮರ್ಸು ಇವ್ರಿಗೆ ಅಲರ್ಟ್ ಮಾಡಿರ್ತಾರೆ, ಈ ಥರದೊಂದು ಗೋಲ್ಡನ್ನು ಈಕೆ ತೊಗೊಬರ್ತಾರೆ, ಹೋಗ್ತಾರೆ. ಆದರೆ ಬೆಂಗಳೂರು ಏರ್ಪೋರ್ಟಲ್ಲಿ ಕರೆಕ್ಟಾಗಿ ಸೂಕ್ತವಾಗಿ ಚೆಕ್ ಮಾಡ್ತಾ ಇಲ್ಲ, ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಯಾವುದೇ ರೀತಿಯ ಚೆಕ್ ಮಾಡ್ತಾ ಇಲ್ಲ ಅಂತ ಹೇಳಿರ್ತಾರೆ. ಇನ್ನು ಈಕೆ ಮಾಡ್ತಾ ಇದ್ದಿದ್ದ ಮೋಡಸ್ ಹೇಗಿತ್ತು ಅಂತಂದರೆ, ಇದೊಂದು ಈ ಪ್ರಕರಣ ಅಂದರೆ ನಿನ್ನೆ ಸಿಕ್ಕಾಕೊಂಡಿದ್ದ ಪ್ರಕರಣ ಅಲ್ಲದೆ ಇನ್ನೂ ಕೂಡ ಯಾವ ರೀತಿ ಈಕೆ ಗೋಲ್ಡ್ ತರ್ತಾ ಇದ್ಲು ಅನ್ನೋ ವಿಚಾರ ಕೂಡ ಈಗ ಹೊರಗಡೆ ಬಂದಿದೆ. ಮುಖ್ಯವಾಗಿ ರೆಹಮಾನ್, ಈಕೆ ದುಬೈ ಏರ್ಪೋರ್ಟಲ್ಲಿ ಒಳಗಡೆ ಎಂಟ್ರ್ ಆದ ತಕ್ಷಣ ಅಲ್ಲಿ ರೆಸ್ಟ್ ರೂಮಲ್ಲಿ ಒಂದು ಬ್ಯಾಗಲ್ಲಿ ಗೋಲ್ಡನ್ನು ಇಟ್ಬಿಟ್ಟು ಹೋಗಿರ್ತಾರೆ. ಅಂದರೆ ಅಲ್ಲಿ ಎಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ಫೈನಲ್ ಆಗಿ ಆಕೆ ಇನ್ನೇನು ಫ್ಲೈಟ್ಗೆ ಹತ್ತಬೇಕು ಅನ್ನೋದು ಅಲ್ಲಿರುವಂಥ ರೆಸ್ಟ್ ರೂಮಲ್ಲಿ ಆ ಒಂದು ಗೋಲ್ಡಿನ ಬ್ಯಾಗ್ ಇಟ್ಟಿರ್ತಾರೆ. ಈ ಗೋಲ್ಡನ್ನು ಆಕೆ ತಗೊಂಡು ತನ್ನ ದೇಹದ ಭಾಗಗಳಿಗೆ ಅಲ್ಲಿ ಇಟ್ಕೊಂಡು ಅದನ್ನು ಕಂಪ್ಲೀಟಾಗಿ ಪ್ಲಾಸ್ಟಲ್ಲಿ ಅಂಟಿಸ್ಕೋತಾಳೆ. ಕಂಪ್ಲೀಟಾಗಿ ಹಾಕೋತ ಕೆಲವೊಂದಷ್ಟು ಜಾಸ್ತಿ ಇತ್ತು ಅಂತಂದರೆ ಆಕೆ ಕ್ಯಾರಿ ಮಾಡುವಂಥ ಆಕೆಯ ಬ್ಯಾಗ್ ಏನಿತ್ತು ಆ ಬ್ಯಾಗಲ್ಲಿ ಒಂದಷ್ಟು ಹಾಕೋತಾಳೆ. ಅದು ಹಾಕೊಂಡು ನಂತರ ಫ್ಲೈಟ್ ಹತ್ತ ತಕ್ಷಣ ನಂತರ ಇಲ್ಲಿ ಇಳಿದ ತಕ್ಷಣ ಇಲ್ಲಿಯ ಪೊಲೀಸರು ನೇರವಾಗಿ ಆಕೆ ಇಳಿದ ತಕ್ಷಣ ಇಮಿಡಿಯೇಟಾಗಿ ಆಕೆಯನ್ನು ಎಸ್ಕಾಟ್ ಮಾಡಿಕೊಂಡು ಯಾವುದೇ ರೀತಿಯ ಕಸ್ಟಮ್ ಸ್ಕ್ಯಾನಿಂಗ್ ಆಗದಲ್ಲ. ಯಾಕೆಂದರೆ ಯಾವ ಶಿಫ್ಟಲ್ಲಿ ಯಾರು ಇರ್ತಾರೆ ಅನ್ನೋದು ಇವ್ರಿಗೆಲ್ಲರೂ ಕೂಡ ಇದು ಕಂಪ್ಲೀಟ್ ಒಂದು ನೆಟ್ವರ್ಕ್ ರೆಹಮಾನ್. ಅದು ಅಂದರೆ ಈಗ ಏನಾರು ಇನ್ ಕೇಸ್ ಏನಾರ ಬೇರೆಯವ್ರು ಇದ್ದಾರೆ ಆ ಶಿಫ್ಟಲ್ಲಿ ಅಂತ ಇಲ್ಲಿಂದ ಏನಾರು ಅವ್ರಿಗೆ ಮೆಸೇಜ್ ಹೋಯ್ತು ಅಂದರೆ ಇಮಿಡಿಯೇಟಾಗಿ ಫ್ಲೈಟೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಅವರು ಹತ್ತೋದೇ ಇಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಸಿಸ್ಟಮ್ ಆಗಿ ಈ ಟೈಮಲ್ಲಿ ಇವರು ಇದೇ ಆಫೀಸರ್ಸ್ ಇರ್ತಾರೆ, ಇವ್ರದ್ದೆಲ್ಲವೂ ಕೂಡ ಕಂಪ್ಲೀಟ್ ನೆಟ್ವರ್ಕ್ ಇರುತ್ತೆ. ಹಾಗಾಗಿ ಸೆಕ್ಯೂರಿಟಿ ಯಾರು ಇರ್ತಾರೆ, ಆಫೀಸರ್ಸ್ ಯಾರು ಇರ್ತಾರೆ, ಕಂಪ್ಲೀಟಾಗಿ ಎಲ್ಲವನ್ನೂ ಕೂಡ ಅವರ ಅನುಕೂಲಕ್ಕೆ ಇದ್ದಾಗ ಮಾತ್ರ ಅವರು ಫ್ಲೈಟ್ ಅಲ್ಲಿಂದ ಹತ್ತಿ ಇಲ್ಲಾಂದರೆ ವಾಪಸ್ ಹೋಗ್ಬಿಡ್ತಾರೆ, ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾರೆ. ಆದರೆ ಈಕೆ ಎಲ್ಲ ಕೂಡ ಸಿಸ್ಟಮ್ ಕರೆಕ್ಟಾಗಿದ್ದ ತಕ್ಷಣ ಈಕೆ ಹತ್ಕೊಂಡು ಅಲ್ಲಿಂದ ಬರ್ತಾರೆ, ಬೆಂಗಳೂರಿಗೆ ಹತ್ಕೊಂಡು ಇಲ್ಲಿ DG ಮಗಳು ಅಂದ ತಕ್ಷಣ ಇಮಿಡಿಯೇಟಾಗಿ ಇಲ್ಲಿಯ ಪೊಲೀಸರು ಹೋಗಿ, ಲೋಕಲ್ ಪೊಲೀಸರು ಅವ್ರಿಗೆ ಎಸ್ಕಾಟ್ ಮಾಡಿಕೊಂಡು ಯಾವುದೇ ರೀತಿಯ ತಪಾಸಣೆ ಮಾಡ್ದಲ್ಲ, ಅಂದರೆ ಕಸ್ಟಮ್ಸ್ ಸ್ಕ್ಯಾನಿಂಗ್ ಯಾವುದೇ ರೀತಿ ಆಗದಲ್ಲೇ ನೇರವಾಗಿ ಬಂದು ಆ ಕಾರನ್ನು ಹತ್ತಿಸುವಂಥ ಸೆಕ್ಯೂರಿಟಿಯನ್ನು ಕೆಲವೊಂದಷ್ಟು ಜನ ವಹಿಸ್ಕೊಂಡಿರ್ತಾರೆ. ಇದನ್ನು ಈಕೆ ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯ ಕಸ್ಟಮ್ಸ್ ಸ್ಕ್ಯಾನಿಂಗ್ ಆಗ್ತಿರಲ್ಲ, ಚೆಕಿಂಗ್ ಆಗ್ತಿರಲ್ಲ. ಈ ಮಾಹಿತಿ ಗೊತ್ತಾದಂಥ ಡೈರೆಕ್ಟರ್ ಆಫ್ ಏನು ದೆಹಲಿ ಅಧಿಕಾರಿಗಳು ಬಂದು ನಿನ್ನೆ ಈ 2 ಅವರ್ಸ್ ಮುಂಚೆನೇ ಆಕೆ ಅಲ್ಲಿಂದ ಹತ್ತದಾಗಲೇ ಡೆಲ್ಲಿಯಿಂದ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಗೇಟಲ್ಲಿ ಇವರು ಅಧಿಕಾರಿಗಳಿರ್ತಾರೆ. ಆಕೆ ಬಂದ ತಕ್ಷಣ ಇಮಿಡಿಯೇಟಾಗಿ ಆಕೆನೇ ಚೆಕ್ ಮಾಡಬೇಕು ಅಂತ ಕರ್ಕೊಂಡೋಗಿ ಎಲ್ಲ ಚೆಕ್ ಮಾಡಿದಾಗ ಕಂಪ್ಲೀಟಾಗಿ ಇದೆಲ್ಲವೂ ಕೂಡ ಬಹಿರಂಗವಾಗಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.